ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇದು ನಾಮಕರಣ ಆಗಿ 2 ದಿನದ ವ್ಲಾಗು. ಸಂಡೇ ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸಂಡೇ ಆಗಿದ್ದರಿಂದ ತಲೆ ಕಾಲು ತೊಗೊಂಬಂದಿದ್ರು ನಮ್ಮ ಪಪ್ಪ. ನಮ್ಮಮ್ಮ ಸಾಂಬಾರು ಮಾಡ್ತಾಯಿದ್ದಾರೆ, ಸೂಪ್ ತೆಗಿತಾ ಇದ್ದಾರೆ. ನಮ್ಮ ರೋಮಿ ಅಂತೂ ಜಾಗ ಬಿಟ್ಟು ಅಲ್ಲಾಡ್ತಾ ಇರಲಿಲ್ಲ ಸ್ಮೆಲ್ಗೆ. ಅವ್ನು ಹಾಗೆ ನಾನ್ ವೆಜ್ ಮಾಡಿಬಿಟ್ರಂತೂ ಜಾಗ ಬಿಟ್ಟು ಅಲ್ಲಾಡಲ್ಲ, ಅಲ್ಲೇ ಗರ 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 ಅಂತ ಸುತ್ತಾ ಇರ್ತಾನೆ. ಇನ್ನು ಪಾಪ ಮಲಗಿರ್ಲಿಲ್ವಲ್ಲ, ಅಪ್ಪಾಜಿನೂ ಕೂಡ ಪಾಪು ಹತ್ರ ಮಾತಾಡ್ಸ್ತಾಯಿದ್ರು. ನಮ್ಮ ಅತ್ತೆ ಮಾವ, ನಮ್ಮ ಅಕ್ಕ ಭಾವ ಎಲ್ಲ ಇವತ್ತು ಮನೆಗೆ ಬರ್ತಾಯಿದ್ರು. ಅವರು ನಾಮಕರಣ ಮುಗಿಸ್ಕೊಂಡು ಹಂಗೆ ನಮ್ಮ ಮಾಮನ ಮನೆಗೆ ಹೋಗಿದ್ರು, ಅಮ್ಮನ ತಮ್ಮನ ಮನೆಗೆ. ಅಲ್ಲಿಂದ ನೆಕ್ಸ್ಟ್ ಡೇ ಸಿಗಂದೂರಿಗೆಲ್ಲ ಹೋಗಿಬಿಟ್ಟು ಬಂದಿದ್ದರು. ಈಗ ಇಲ್ಲಿಗೆ ಬರ್ತಾಯಿದ್ದಾರೆ ನಮ್ಮ ಮನೆಯವರು. ಅದಕ್ಕೆ ಕರ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ರು. ನಮ್ಮ ರೋಮಿ ಹಿಂಗೆ ಯಾವುದಾದ್ರೂ ವೆಹಿಕಲ್ ಸೌಂಡ್ ಬರೋಂಗಿಲ್ಲ ಅಂದರೆ ನಮ್ಮನೆ ವೆಹಿಕಲ್ಸ್ ಯಾವುದಾದ್ರೂ ಓಡಾಡ್ತಿತ್ತು ಅಂತಂದರೆ ಸಾಕು, ಬಂದು ಆಚೆ ನಿಂತು ಬಿಡ್ತಾನೆ. ಬೇರೆ ವೆಹಿಕಲ್ಸ್ ಎಲ್ಲ ಓಡಾಡುವಾಗ ಬರೋದಿಲ್ಲ. ನಮ್ಮ ಮನೆಯದು ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ವೆಹಿಕಲ್ಸ್ ಸೌಂಡ್ ಬಂದರೆ ಸಾಕು ಆಚೆ ಕಡೆ ಬಂದುಬಿಡ್ತಾನೆ ಅವನು. ಬಂದು ವೆಲ್ಕಮ್ ಮಾಡೋದವನು ಆ ರೀತಿ ಮಾಡ್ತಾಯಿರ್ತಾನೆ. ಅಡುಗೆ ಮಾಡ್ತಿದ್ದಾರೆ. ನಾನಿಲ್ಲ, ನನ್ನ ಮಗಳನ್ನು ಮಲಗಿಸ್ತಾ ಇದ್ದೀನಿ. ಇನ್ನು ತಲೆ ಕಾಲದು ಸೂಪೆಲ್ಲ ತೆಗೆದಿಟ್ಟಿದ್ರು, ಅದನ್ನು ಈಗ ಕುಡಿತಾ ಇದ್ವಿ. ಸೂಪ್ ಕುಡಿಯೋದ್ರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ. ಅದರಲ್ಲೂ ಬಾಣಂತಿಯರು ಕುಡಿಯೋದ್ರಿಂದ ಸೊಂಟಕ್ಕೆ ಶಕ್ತಿ ಅಂತಲೇ ಹೇಳ್ತಾರೆ. ಮತ್ತು ತುಂಬ ವಿಟಮಿನ್ಸ್ಗಳು ಕೂಡ ಈ ಸೂಪಲ್ಲಿರೋದ್ರಿಂದ ತಲೆಕಾಲು ಸೂಪನ್ನ ಬಾಣಂತಿಯರಿಗೆ ಜಾಸ್ತಿ ಹೆಚ್ಚಾಗಿ ಕೊಡ್ತಾರೆ. ಸೊ ಈಗ ಅಡುಗೆ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ರು. ಅಮ್ಮ ಬ್ರೈನ್ ಫ್ರೈ ಮಾಡಿದ್ರು ಒಂದು ಸ್ವಲ್ಪ, ಹಾಗೆ ತಲೆಕಾಲು ಸಾಂಬಾರು ಇಲ್ಲಿ ಮಾಡ್ತಾಯಿದ್ರು. ಹಾಗೆ ಮತ್ತೆ ಮಟನ್ ಎಲ್ಲ ತಿನ್ನಲ್ಲ, ಅವರಿಗೆ ಸ್ವಲ್ಪ ಮಟನ್ ತಿಂದರೆ ಅಲರ್ಜಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ತಿನ್ನಲ್ಲ ಮಟನ್ನು. ಹಾಗಾಗಿ ಅವರಿಗೆ ಮೊಟ್ಟೆ ಕೋಳಿ ಸಾಂಬಾರು ಮಾಡಿದ್ವು. ಇನ್ನು ನಮ್ಮ ಅತ್ತೆಯವರೆಲ್ಲ ಬರೋದು 3 ಗಂಟೆ ಆಗುತ್ತೆ ಅಂತಂದರು. ಹಾಗಾಗಿ ನಾವೆಲ್ಲ ಊಟ ಮುಗಿಸ್ಕೊಂಡ್ವಿ. ನಮ್ಮನೇಲಿ ಟೈಮಿಂಗ್ಸು ಕರೆಕ್ಟಾಗಿ 1:30-2 ಗಂಟೆ ಅಷ್ಟರಲ್ಲಿ ಊಟ ಮಾಡಿಬಿಡ್ಬೇಕು. ಬೆಳಗ್ಗೆನೂ ಅಷ್ಟೇ 9 ಗಂಟೆ ಅಷ್ಟರಲ್ಲಿ ತಿಂಡಿ ಆಗಿಬಿಡಬೇಕು. ಅದು ಅದೇ ರೀತಿ ಟೈಮು ಫಾಲೋ ಮಾಡಿರೋದು. ಹಾಗಾಗಿ ಮತ್ತೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊತಾರೆ ನಮ್ಮ ಪಪ್ಪ, ನಮ್ಮಮ್ಮ, ಅಪ್ಪಾಜಿ ಎಲ್ಲ. ಹಾಗಾಗಿ ಸ್ವಲ್ಪ ಟೈಮಿಗೆ ಕರೆಕ್ಟಾಗಿ ಊಟ ಮಾಡ್ತಾರೆ. ನಾನು ಕೂಡ ಊಟ ಎಲ್ಲ ಮುಗಿಸ್ಕೊಂಡಿದ್ದೆ. ನಮ್ಮದು ಊಟ ಎಲ್ಲ ಆಗಿ ಒಂದು 1/2 ಅವರ್ ಆದಮೇಲೆ ಬಂದರು ನಮ್ಮ ಅತ್ತೆ, ನಮ್ಮ ಅಕ್ಕ ಭಾವ, ನಮ್ಮ ಮಾಮ, ನಮ್ಮ ಅತ್ತೆ ಎಲ್ಲರೂ. ಕೆಲಸ ಕೊಟ್ಟಿದ್ದೀರಾ ನೀವು? ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ 6 ಗಂಟೆ 6:30 ಆಗ್ತಿದ್ದಂಗೆ ಮಾರಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನಮ್ಮ ಅಕ್ಕ ಸುಮಾರು 5-6 ವರ್ಷ ಆಗಿತ್ತು ನಮ್ಮ ಊರಿಗೆ ಬರೋದಲ್ಲೇ. ಈ ಸರ್ತಿನೇ ಬಂದಿದ್ದಲ್ವ, ಹಾಗಾಗಿ ಮಾರಮ್ಮ ಜಾತ್ರೆಗೂ ಕೂಡ ಒಂದು 3 ವರ್ಷದಿಂದ ಜಾತ್ರೆಗೂ ಕೂಡ ಬಂದಿರಲಿಲ್ಲ. ಹಾಗಾಗಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅವರು ಕೂಡ ಸೋಮವಾರ ಬೆಳಗ್ಗೆ ಬೆಂಗಳೂರಿಗೆ. ನೈಟ್ ಹೋಗೋದಕ್ಕೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಮಕ್ಕಳು ಕರ್ಕೊಂಡೆಲ್ಲ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೋಮವಾರ ಬೆಳಗ್ಗೆ ಟ್ರೈನ್ಗೆ ಹೋಗೋಣ ಅಂತ ಹೇಳಿ ಇವತ್ತು ಸಂಜೆನೇ ಬಂದ್ವಿ ದೇವಸ್ಥಾನಕ್ಕೆ. ಭಾನುವಾರ ಆಗಿದ್ದರಿಂದ ದೇವಸ್ಥಾನದಲ್ಲಿ ಅಷ್ಟು ರಶ್ ಏನಿರಲಿಲ್ಲ, ಆರಾಮಾಗಿತ್ತು. ಎಷ್ಟೊತ್ತಾದರೂ ಆರಾಮಾಗಿ ನೆಮ್ಮದಿಯಾಗಿ ಪೂಜೆ ಮಾಡ್ಕೊಂಬರ್ಬೋದಾಗಿತ್ತು, ಅಷ್ಟು ಫ್ರೀ ಇತ್ತು. ಈ ಸರ್ತಿನೂ ಅಷ್ಟೇ ನಾವು ಯಾವಾಗ ಬಂದ್ರೂ ಗದ್ಗೆಗೆ ಪೂಜೆ ಮಾಡ್ಕೊಂಡು ಹೋಗೋದು. ಮಡ್ಲಕ್ಕಿ ಎಲ್ಲ ತಂದರೆ ಮಾತ್ರ ಅಲ್ಲಿ ಅಮ್ಮನ ಹತ್ರ ಕೊಟ್ಟು ಪೂಜೆ ಮಾಡಿಸ್ತೀವಿ. ಇನ್ನು ಗದ್ಗೆ ಮೇಲೆ ನಾವೇ ಪೂಜೆ ಮಾಡ್ಕೋಬೋದು. ಜಾಸ್ತಿ ಎಲ್ಲರೂ ಇಲ್ಲೇ ಪೂಜೆ ಮಾಡೋದು. 2 ವರ್ಷಕ್ಕೊಂದ್ಸರಿ ಜಾತ್ರೆ ಆಗುತ್ತಲ್ವ, ಆವಾಗ ಅಮ್ಮನ ಇದೇ ಗದ್ಗೆ ಮೇಲೆ ಕೂರಿಸೋದು. ಹಾಗಾಗಿ ಎಲ್ಲರೂ ಕೂಡ ಜಾಸ್ತಿ ಗದ್ಗೆಗೆ ಪೂಜೆ ಮಾಡೋದು. ಮತ್ತು ನಾವು ತಂದಿರೋ ಮೊಸರು ಬುತ್ತಿ ಆಗಿರ್ಬೋದು, ಏನೇ ಪ್ರಸಾದ ತಂದ್ರೂ ಕೂಡ ಇಲ್ಲಿ ಗದ್ಗೆ ಹತ್ರ ಇಟ್ಟೇ ನಾವು ಪೂಜೆ ಮಾಡ್ಕೊಂಡು ಹೋಗೋದು. ಇನ್ನು ಅರ್ಚನೆ ಮಾಡಿಸೋದಿದ್ರೆ ಅಥವಾ ಮಡ್ಲಕ್ಕಿ ಕೊಡೋದೆಲ್ಲ ಎಲ್ಲ ತಾಯಿ ಹತ್ರ ಹೋಗಿ ಮಾಡಿಸೋ ಅಂಥದ್ದು. ಈ ರೀತಿ ಅಮ್ಮನ ಅಲಂಕಾರ ಮಾಡಿದರು. ದೇವಸ್ಥಾನ ಅಂತೂ ತುಂಬ ನಿಶಬ್ದ ಇತ್ತು ಅಂತಲೇ ಹೇಳ್ಬೋದು. ಅದೇ ಮಂಗಳವಾರ ಶುಕ್ರವಾರ ಅಂತೂ ಇಲ್ಲಿ ಕಾಲಿಡೋಕ್ಕೆ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ಆ್ಯಂಡ್ ಗದ್ಗೆ ಹತ್ರ ಅಂತೂ ಪೂಜೆ ಮಾಡ್ಸೋಕ್ಕೆ ಆಗಲ್ಲ, ಅಷ್ಟು ಸಿಕ್ಕಾಪಟ್ಟೆ ರಶ್ ಇರುತ್ತೆ. ನಾವು ಭಾನುವಾರ ಬಂದಿದ್ದರಿಂದ ಸ್ವಲ್ಪ ಫ್ರೀಯಾಗಿ ಆರಾಮಾಗಿ ಪೂಜೆ ಮಾಡಿಕೊಂಡು ಹೋದ್ವಿ.
ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಸ್ವಲ್ಪ ಕುತ್ಕೊಂಡ್ವಿ. ಇದ್ದಕ್ಕಿದ್ದಂಗೆ ಮೋಡ ಆಯಿತು, ನೋಡ ಗಾಳಿಗೆ ಹೆಂಗ್ ನೋಡ್ತಾಳೆ, ಅವಳಿಗೆ ಗಾಳಿ ಇರ್ಬೇಕು ಗಾಳಿ. ಸೊ ಅಲ್ಲಿಂದ ಸೀದಾ ನಾನು ನಮ್ಮ ಅಮ್ಮ ಅವ್ರ ಮನೆಗೆ ಬಂದೆ. ಅಂದರೆ ನಮ್ಮ ಅತ್ತೆಯವ್ರನ್ನೆಲ್ಲ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಅಲ್ಲಿಗೆ ಹೋಗೋಣ ನಮ್ಮ ಪಪ್ಪಾರ ಮನೆಗೆ ಅಂದ್ಕೊಂಡೆ. ಬಟ್ ಸಿಕ್ಕಾಪಟ್ಟೆ ಮೋಡ ಬೇರೆ ಆಗಿತ್ತಲ್ವ, ಇಲ್ಲಿ ಮಳೆ ಬರೋ ಟೈಮಲ್ಲಿ ಏನು ಹೋಗೋದು ಅಂತ ಹೇಳಿ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಅವ್ರು ಬೆಂಗಳೂರಿಗೆ ಹೊರಟಿದ್ರಲ್ವ, ನಾನು ಕೂಡ ಬೆಳಿಗ್ಗೆನೇ ಹೋದರೆ ಆಗತ್ತೆ ಅಂತ ಅಲ್ಲೇ ಉಳ್ಕೊಂಡೆ. ಮಲ್ಕಳ್ರಿ, ಸುಮ್ಮನೆ ಹೇಳಲ್ಲ. ಇನ್ನು ರಾತ್ರಿ ಊಟಕ್ಕೆ ಒಬ್ಬಟ್ಟು ಮಾಡ್ತಾಯಿದ್ರು. ನಮ್ಮ ಮಾಮ ಅವ್ರದ್ದು ಭಾನುವಾರ ವಾರ, ಹಾಗಾಗಿ ಅವರು ನಾನ್ ವೆಜ್ ಏನೂ ತಿನ್ನಲ್ಲ ಭಾನುವಾರ. ಇನ್ನು ನಮ್ಮ ಅಕ್ಕನೂ ಅಷ್ಟೇ ನಾನ್ ವೆಜ್ ಏನೂ ತಿನ್ನಲ್ವಲ್ಲ, ಹಾಗಾಗಿ ಒಬ್ಬಟ್ಟು ಮಾಡ್ತಾಯಿದ್ದಾರೆ. ಆಲ್ರೆಡಿ ಈಗ ಟೈಮ್ 8 ಗಂಟೆ ಆಗಿತ್ತು ರಾತ್ರಿ. ಸೊ ಇವಾಗ ಇನ್ನೂ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನೋಡಬೇಕು ಎಷ್ಟೊತ್ತಾಗತ್ತೆ ಅಂತ ಹೇಳ್ಬಿಟ್ಟು. ಪಲ್ಯ ಕೋಸಂಬರಿ ಎಲ್ಲ ಏನು ಮಾಡ್ತಾಯಿಲ್ಲ, ಕೋಸಂಬರಿ ಒಂದು ಮಾಡ್ತಿದ್ದಾರೆ, ಒಬ್ಬಟ್ಟು ಸಾಂಬಾರು ಅದನ್ನ ಎಲ್ಲ ಬೇಗ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ತುಂಬ ಜನ ಇದ್ವಿ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿದ್ರು ಕೂಡ ಬೇಗ ಆಗುತ್ತಲ್ವ, ಹಾಗಾಗಿ 8 ಗಂಟೆ ಆದ್ರೂ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಂದರೆ ನಮ್ಮ ಅತ್ತೆಯವರೆಲ್ಲ ನಾಮಕರಣದ ಹಿಂದಿನ ದಿನ ಬಂದರು. ಗುರುವಾರ ಮಧ್ಯಾಹ್ನ ಬಂದಿದ್ದರು. ಇನ್ನು ಶುಕ್ರವಾರ ನಾಮಕರಣ ಬಂದಿದ್ರು. ಇನ್ನು ಶನಿವಾರ ಸಿಗಂದೂರೆಲ್ಲ ಹೋಗಿದ್ರಲ್ವ, ಅದು ಅಲ್ಲದೆ ನಮ್ಮ ಅಕ್ಕ ನಾನ್ ವೆಜ್ ಬೇರೆ ತಿನ್ನೋದಿಲ್ಲ. ಸೊ ಆಲ್ರೆಡಿ ಎಲ್ಲ ಆಗಿದೆ, ಈಗ ಒಬ್ಬಟ್ಟು ತಟ್ತಾ ಇದ್ದಾರೆ. ಇನ್ನು ಒಬ್ಬಟ್ಟೆಲ್ಲ ತಟ್ಟಿ ಆಯಿತು, ನಾವು ಕೂಡ ಎಲ್ಲರೂ ಒಟ್ಟಿಗೆ ಊಟ ಮಾಡೋದಕ್ಕೆ ಕೂತ್ಕೊಂಡ್ವಿ. ಇನ್ನು ಮನೆಗಳಲ್ಲಾದರೆ ಬೆಳಗ್ಗೆ ಡ್ಯೂಟಿ ಟೈಮು, ಸ್ಕೂಲ್ ಟೈಮ್ ಅಂತ ಹೇಳ್ಬಿಟ್ಟು ಒಬ್ಬೊಬ್ರು ಒಂದೊಂದು ಸತಿ ಟಿಫನ್ ಮಾಡ್ತೀವಿ. ಹಿಂಗೆ ಹೊರಗಡೆ ಬಂದಾಗೆಲ್ಲ ಎಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ. ಸೊ ಈ ನೆಕ್ಸ್ಟ್ ಡೇ ಮತ್ತು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾವು ಈ ಫ್ಲವರ್ನ ಇಂದುಲೇಖ ಫ್ಲವರ್ ಅಂತ, ಇಂದುಲೇಖ ಗಿಡ, ಅದು ಆಲ್ಮೋಸ್ಟ್ ಎಲ್ಲ ಈ ರೀತಿ ನೀರಿನ ಅಂಶ ಇರೋ ಜಾಗದಲ್ಲೇ ಬೆಳೆಯೋದಲ್ವ, ಹಾಗಾಗಿ ನಾನು ನಮ್ಮ ಅಕ್ಕ ಇದನ್ನೇ ಇಂದುಲೇಖ ಗಿಡ ಅಂತ ಅಂದ್ಕೊಂಡಿದ್ವಿ. ಸೊ ಬಟ್ ಆದರೆ ಅದಲ್ಲ. ಇನ್ನು ಟಿಫನ್ ಎಲ್ಲ ಮುಗಿಸ್ಕೊಂಡು ಇನ್ನು ನಮ್ಮನೆ ಮಕ್ಕಳಂತೂ ಅವ್ರು ಏನೇನು ಆಟ ಆಡ್ತಾರೋ ಅವ್ರಿಗೆ ಗೊತ್ತಿಲ್ಲ. ಕೇರಮ್ ಆಯಿತು, ಅದು ಚೌಕಾಬಾರ ಆಯಿತು, ಇವತ್ತು ಈ ಆಟ ಆಡ್ತಿದ್ದಾರೆ. ಅಂದರೆ ಜಾತ್ರೆಲೆಲ್ಲ ನಮ್ಮ ದೇವ್ರುಗಳು ಹೆಂಗೆ ಕುಣಿತಾವೆ ಎಲ್ಲ ನೋಡಿದ್ರಲ್ಲ, ಸೊ ಹಾಗಾಗಿ ಅವ್ರುಗಳು ಅದೇ ರೀತಿ ಆಟ ಆಡ್ತಾ ಇದ್ದಾರೆ. ಒಟ್ನಲ್ಲಿ ಏನೋ ಒಂದು ಅವ್ರ ಮನಸ್ಸಿಗೆ ಖುಷಿ ಆದಂಗೆ ಆಟ ಆಡಿದ್ರೆ ಸಾಕು. ನೀನ್ಯಾರು ಪಂಚೆ ಕಟ್ಕೊಂಡಿದ್ದೀರ? ಪೂಜಾರಿ ಅಂತ ಬರ್ತೀಗ ಬಂತು ದೇವ್ರು ಬಂತು, ಕೈ ಮುಗಿರು. ಹಾಡಾಕ್ಬೇಕೀಗ ಹಾಡು. ಇಲ್ಲ ಹಾಕೊಂಡವನಲ್ಲ ಪ್ಯಾಂಟು. ಬುಲ್ಡೆ ಹೊಡ್ಕೊಂಡು ಯಾಕಂದ್ರೆ ತೊಟ್ಟಿಗೆ ಸುಮ್ಮನೆ
ಅಯ್ಯೋ ಎಲ್ಲ ಸೋಪು ಎದ್ರೊಳಗೆ. ಹೆಂಗೆ ಈಜಿಡಿದೀವಾಣಿ, ಹೆಂಗೆ ಈಜಿಡಿದೀವ? ಫುಲ್ ತುಂಬ್ಕಳೆ. ಆ ನಾಯಿನೇ ಓಡಿಸ್ಬಿಟ್ರ ಆ ಕಡೆಗೆ. ಸೊ ನಮ್ಮನೆ ಮಕ್ಕಳು ಈ ರೀತಿ ಅವ್ರ ಸಮ್ಮರ್ ಹಾಲಿಡೇಸ್ನ ಎಂಜಾಯ್ ಮಾಡ್ತಾಯಿದ್ರು. ನಾವು ಯೂಶ್ವಲಿ ಯಾವಾಗಲೂ ಶಿವಮೊಗ್ಗ ಬರ್ತಾನೆ ಇರ್ತೀವಿ, ಬಂದಾಗ ಇಲ್ಲಿಗೂ ಕೂಡ ಬರ್ತೀವಿ. ಬಟ್ ನಮ್ಮ ಅಕ್ಕ ಭಾವ ಅವ್ರ ಮಕ್ಕಳೆಲ್ಲ ಬರೋದೇ 3 ವರ್ಷಕ್ಕೊಂದ್ಸರಿ ಮಾರಿ ಹಬ್ಬದಲ್ಲಿ. ಬಟ್ ಈ ಸರ್ತಿ ನಾಮಕರಣ ಇದ್ದಿದ್ದರಿಂದ ಅವ್ರಿಗೂ ಕೂಡ ಎಲ್ಲಿ ಒಟ್ಟಿಗೆ ಸೇರೋದಕ್ಕೆ ಅದು ಒಂದು ಕಾರಣ ಆಯಿತು ಅಂತಲೇ ಹೇಳ್ಬೋದು. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.